ಸೊ ಪಿ ಎಮ್ ಕಿಸಾನ್ ಹಣ ಬರೋದಿರಲು ಕೆಲವು ಮುಖ್ಯ ಕಾರಣಗಳಿರ್ತಾವೆ. ಸೊ ಅವುಗಳನ್ನ ಈ ಮೂಲಕ ತಿಳ್ಕೊಳ್ಳೋಣ. ಮೊದಲಿಗೆ ಸ್ಟೇಟಸ್ ಚೆಕ್ ಮಾಡ್ಕೋಬೇಕಾಗುತ್ತೆ. ಈ ಸ್ಟೇಟಸ್ ಚೆಕ್ ಮಾಡಬೇಕಂದ್ರೆ ನೀವು ಅಧಿಕೃತ ವೆಬ್ಸೈಟ್ಗೆ ಹೋಗ್ಬೇಕಾಗ್ತದೆ. pmkisan.gov.in ಭೇಟಿ ಕೊಡಬೇಕು. ಕ್ರೋಮ್ನ ಓಪನ್ ಮಾಡಿ ಅಲ್ಲಿ ಗೂಗಲ್ನಲ್ಲಿ pmkisan.gov.in ಅಂತ ಟೈಪ್ ಮಾಡಿ ಅಲ್ಲಿ ಫಾರ್ಮರ್ ಕಾರ್ನರ್ ಅಂತಿರುತ್ತೆ. ಸೊ ಅಲ್ಲಿ ಹೋಗಿ ನೋ ಯುವರ್ ಸ್ಟೇಟಸ್ ಅಂತಿರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ರಿಜಿಸ್ಟರ್ ನಂಬರ್ ಹಾಗೂ ಕ್ಯಾಪ್ಚಾ ಹಾಕಿ ನಿಮ್ಮ ಸ್ಟೇಟಸ್ನ ತೆಗೆದುಕೊಳ್ಬೋದು. ಸೊ ಅಲ್ಲಿ ನೋಡಿದಾಗ KYC ಸ್ಟೇಟಸ್ ಎಸ್ ಹಾಗೂ ಎಲಿಜಿಬಿಲಿಟಿನೂ ಎಸ್ ಅಂತ ಇರಬೇಕು. ಲ್ಯಾಂಡ್ ಸೀಡಿಂಗ್ ಕೂಡ ಎಸ್ ಅಂತ ಇರಬೇಕಾಗುತ್ತೆ. ಸೊ ಇವು 3 ಎಸ್ ಅಂತಿದ್ರೆ ನಿಮಗೆ ಅಲ್ಲಿ ಎಲಿಜಿಬಿಲಿಟಿ ಇದ್ದಂಗೆ ಅರ್ಥ ಆಗುತ್ತೆ. ಇಲ್ಲಿ ಯಾವುದಾದ್ರೂ ಎಸ್ ಅಂತ ಇರದಿದ್ರೆ ಆವಾಗ ಏನು ಮಾಡಬೇಕಂದ್ರೆ KYC ಬಾಕಿ ಇದ್ದರೆ ಅದು ಕಡ್ಡಾಯವಾಗಿದ್ದು ಅದು ಆಗದಿದ್ದರೆ ಹಣ ಬರುವುದಿಲ್ಲ. ಸೊ ಇದಕ್ಕಾಗಿ PM ಕಿಸಾನ್ ಪೋರ್ಟಲ್ನಲ್ಲಿ ನಿಮ್ಮ ಆಧಾರ್ ಸಂಖ್ಯೆ ಮತ್ತು ಆಧಾರ್ಗೆ ಲಿಂಕ್ ಇರುವ ಮೊಬೈಲ್ ನಂಬರ್ ಹಾಕಿ OTP ಮೂಲಕ ಉಚಿತವಾಗಿ KYC ಪೂರ್ಣಗೊಳಿಸಬಹುದು. ಅಥವಾ ಹತ್ತಿರದ CSC ಕೇಂದ್ರಕ್ಕೆ ಹೋಗಿ ಬಯೋಮೆಟ್ರಿಕ್ ಮೂಲಕ KYCಯನ್ನು ಪೂರ್ಣಗೊಳಿಸಬಹುದು. ಸೊ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಇಲ್ಲದಿದ್ದರೆ ಬರ್ತದೆ. ಸೊ ಇದಕ್ಕಾಗಿ ನಿಮ್ಮ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ಸೊ ಆಧಾರ್ ಸೀಡಿಂಗ್ ಮತ್ತು DBT ಸಕ್ರಿಯಗೊಳಿಸಲು ಫಾರ್ಮ್ ಸಲ್ಲಿಸಿ. ಸೊ ಲ್ಯಾಂಡ್ ಸೀಡಿಂಗ್ ಇಲ್ಲದಿದ್ದರೆ ಅಂದರೆ ಭೂ ದಾಖಲೆ ಲಿಂಕ್ ಇಲ್ಲದಿದ್ದರೆ ನಿಮ್ಮ ಜಮೀನಿನ ರೆಕಾರ್ಡ್ಸ್ ಪಹಣಿ ಪೋರ್ಟಲ್ಗೆ ಸರಿಯಾಗಿ ಮ್ಯಾಪ್ ಆಗದಿದ್ದರೆ ಹೀಗೆ ತೋರಿಸುತ್ತದೆ. ನಿಮ್ಮ ತಾಲೂಕಿನ ಕಚೇರಿಗೆ ಭೇಟಿ ನೀಡಿ ನಿಮ್ಮ ಪಹಣಿ, ಆಧಾರ್ ಮತ್ತು ಬ್ಯಾಂಕ್ ಪಾಸ್ಬುಕ್ ನೀಡಿ ಲ್ಯಾಂಡ್ ಸೀಡಿಂಗ್ ಅಪ್ಡೇಟ್ ಮಾಡಿಸಬೇಕು. ಸೊ ಎಲ್ಲವೂ ಸರಿಯಾಗಿದ್ದು ಹಣ ಬಂದಿಲ್ಲವೆಂದರೆ PM ಕಿಸಾನ್ ಪೋರ್ಟಲ್ನಲ್ಲಿ ಟೋಲ್ ಫ್ರೀ ನಂಬರ್ ಇರುತ್ತೆ. ಸೊ ಅವುಗಳನ್ನು ತಗೊಂಡು ನೀವು ಕಂಪ್ಲೇಂಟನ್ನು ಮಾಡಬಹುದು. ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್